ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಆಶಾ ಕಾರ್ಯಕರ್ತೆಯರು ರಾತ್ರಿ ಹಗಲನ್ನದೇ ಚಳಿ ಗಾಳಿ ಮಳೆಗೆ ತಮ್ಮ ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಕಂಕುಳಲ್ಲಿ ಕೂರಿಸ್ಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದೆ, ರಿಪಬ್ಲಿಕ್ ಕನ್ನಡ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೆ. ಇವತ್ತು ನಾವು ಆ ಸ್ಪಾಟ್ಗೆ ಬಂದ್ವಿ, ನಿಲ್ಲಿಸಿಲ್ಲ ಇನ್ನೂ ಕೂಡ. ಇವತ್ತು ಕೂಡ ಹೇಳ್ತೀನಿ, ಕತೆ ಕೇಳಿ. ಇವರಿಗೆ ನ್ಯಾಯ ಸಿಗೋವರೆಗೆ ರಿಪಬ್ಲಿಕ್ ಕನ್ನಡ ಅವರ ಜೊತೆ ಇರುತ್ತೆ. ಕೆಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅವರ ಹೋರಾಟ ಸಾಗ್ತಾ ಇದೆ. ಆ ಹೋರಾಟದ ಹಿಂದಿನ ಕಷ್ಟಗಳು ಎಂಥವು, ಕೊರೆಯೋ ಚಳಿಯಲ್ಲಿ ನಡೆಯುತ್ತಿರೋ ಹೋರಾಟ ಹೇಗಿದೆ ಅಂತ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಇವತ್ತು ಸ್ಪಾಟ್ಗೆ ಹೋಗಿದ್ರು, ಅಲ್ಲೇ ಡಿಬೇಟ್ ಮಾಡಿದ್ರು. ಈಗ ಕರ್ನಾಟಕ ಪ್ರೈಮ್ ಟೈಮ್ಗಾಗಿ ಒಂದು ವಿಶೇಷವಾಗಿ ಒಂದು ಪ್ಯಾಕೇಜ್ ರೆಡಿ ಮಾಡಿ, ಅಂದರೆ ಆ ಮಾಹಿತಿ ರೆಡಿ ಮಾಡಿ ವಿವರಿಸಿದ್ದಾರೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಆ ನಂತರ ಇನ್ನಷ್ಟು ಯಾರಿಗೂ ಗೊತ್ತಿಲ್ಲದ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದನ್ನು ನಿಮ್ಗೆ ಗೊತ್ತಾದರೆ ಈ ತಾಯಂದಿರ ಪರವಾಗಿ ನಿಮ್ಮ ಕರುಳು ಚುರುಕನ್ನತ್ತೆ. ಅದಕ್ಕಿಂತ ಮೊದಲು ಸ್ಮಿತಾ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸರ್ಕಾರದ ಗಮನಕ್ಕೆ ಮಹಿಳೆಯರು ಅನುಭವಿಸ್ತಾ ಇರುವ ನರಕ ಯಾತನೆ. ಯಾವ ಸರ್ಕಾರನೂ ಕಿವಿಗೊಡ್ತಿಲ್ಲ. ಯಾಕೆ ಇಷ್ಟೊಂದು ಕಷ್ಟನ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸೋಕೆ ಅಂಥದ್ದು ಏನು ಕೇಳ್ತಿದ್ದೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ರೀ, ನಾವು ದುಡ್ದಕ್ಕೆ ನಮಗೆ ಹಣ ಕೊಡ್ರಿ, ನಾವು ಎಷ್ಟ ಇಟ್ಟೆಲ್ಲಕ ಭಾಳ ನಮಗೆ ಕಷ್ಟ ಕೊಡಬೇಡ್ರಿ. ನೀವು ಹೇಳಿದ್ದ ನಮಗೆ ಪೇಮೆಂಟ್ ಸರಿಯಾಗಿ ಕೊಟ್ರೆ ನಾವು 24 ಗಂಟೆನೂ ಸರಿಯಾಗಿ ಕೆಲಸ ಮಾಡಿ ಕೊಡ್ತೀವಿ ಅಂತ ಕೇಳ್ತೀವಿ ರೀ. ಈಗ ಮನೆ ಮಠ ಮಕ್ಕಳ ಎಲ್ಲ ಬಿಟ್ಟು ಬಂದೀವಿ, ನಾವು ಬೀದಿಗಿಳಿದೀವಿ. ಆದ್ರೂ ಅವರ ಎ ಸಿ ರೂಮ್ದಲ್ಲಿ ಕೂತ ಅವ್ರು ನಮ್ಮದು ಯೋಚನೆ ಮಾಡತ್ತಿಲ್ಲ. ಆದ್ರೂ ನಾವು ಮಾಡ್ಬೇಕಂತ ಕೇಳ್ಕೊತೀವಿ ರೀ. ನಾವು ಮಾಡಿದ ಕೆಲಸಕ್ಕೆ ಸಂಬಳ ತಕ್ಕ ನಮ್ಗೆ ಸಂಬಳ ಕೊಡಬೇಕು ಮೇಡಮ್. ಅವರು ಯಾಕೆ ಕೊಡ್ತಾ ಇಲ್ಲ ಗೌರ್ಮೆಂಟ್? ಇದು 15,000 ನಮಗೆ ವೇತನದನ್ನ ಕೊಡ್ಲೇಬೇಕು. ಅವರು ಯಾಕೆ ಕೊಡಲ್ಲ? ಇವ್ರ ಮನೆಯಿಂದ ಕೊಡ್ತೀವಿ. ನಾವು ದುಡ್ದಕ್ಕೆ ನಾವು ಸಂಬಳ ಕೇಳ್ತಿದ್ದೀವಿ, ಇವ್ರ ಸಂಬಳ ನಾವು ಕೇಳ್ತಿಲ್ಲ. ನಾವು ನಮಗೆ ತಕ್ಕಂತೆ ಸಂಬಳ ಕೇಳ್ತಿದ್ದೀವಿ ಮೇಡಮ್. ಕಳೆದ 8 ವರ್ಷಗಳಿಂದ ಸೇಮ್ ಬೇಡಿಕೆ ಇಟ್ಕೊಂಡು ಇಲ್ಲಿ ಬೀದಿಗೆ ಬರ್ತಾ ಇದ್ದೀವಿ. ಅದು ಒಂದು ಸರ್ಕಾರ ಅಲ್ಲ, ಎಲ್ಲ ಸರ್ಕಾರ ನೋಡ್ಬಿಟ್ಟಿದ್ದೀವಿ. ಕಾಂಗ್ರೆಸ್ಸು, JDS, BJP ಎಲ್ಲರೂ ನೋಡಿದ್ದೀವಿ. ಇದೇ ಡಿಮಾಂಡ್ ಮೇಲೆ ನಾವು ಇಲ್ಲಿ ಹೋರಾಟ ಇಟ್ಕೊಂಡು ಬರ್ತಾ ಇದ್ದೀವಿ. ಯಾವ ಸರ್ಕಾರವೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಈಗಿರೋ ಸರ್ಕಾರ ಕೂಡ ಮಹಿಳಾ ಪರ ಅಂತ ಹೇಳ್ಕೊಳ್ಳೋಂಥ ಸರ್ಕಾರ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆಲ್ಲವೂ ಕೂಡ ಮಾಡೋದು ಕಷ್ಟ ಇದೆ, ಮಾಡಿದ್ದೀವಿ, ಆದರೂ ಕಷ್ಟ ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಆಶಾ ತಾಯಂದಿರು ಹೇಳೋದು ಇದು ನಮ್ಮ ಹೊಟ್ಟೆಪಾಡು. ಕೋವಿಡ್ ಡ್ಯೂಟಿ ಮಾಡಬೇಕಾದ್ರೆ ಪಾಸಿಟಿವ್ ಬಂದಿರೋರ ಮನೆಗೆ ಹೋಗಿ ನಾವು ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ಹೋಗ್ತೀವಿ. ಅವ್ರ ಗೇಟ್ ತೆಗೆದಿದ ತಕ್ಷಣ 3 ನಾಯಿ ಅಟ್ಟಿಸ್ಕೊಂಬಂದು ಒಂದು ರೋಡ್ ಫುಲ್ಲು ಇಟ್ಟಾಡಿಸುತ್ತೆ. ಅವತ್ತೂ ಯಾವ ಅಧಿಕಾರಿಗಳು ಬಂದು ಎಲ್ಲರಿಗೂ ವಿಷಯ ತಿಳಿಸಿದ್ದೀವಿ. ಯಾವ MLAಗೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ನಮ್ಮ ಮನೆ ಹತ್ರ ನಮ್ಗೆ ಕರೆಕ್ಟಾಗಿ ಮಾತ್ರೆ ಕೊಟ್ಟಿಲ್ಲ ಅಂತ. ಅದನ್ನು ಸ್ವೀಕರಿಸಿದ್ರೆ ಹೊರತು ನೀವೇನಾಗಿದ್ದೀರಾ, 1 ತಿಂಗಳು ನನ್ನ ಮೇಲಕ್ಕೆ ಎದ್ದಿಲ್ಲ. ಚಳಿಯಲ್ಲಿ ನಡಿಗೆ ಮಲಗಿದ್ದೇವೆ. ಸಣ್ಣ ಮಕ್ಕಳೆಲ್ಲ ಬಿಟ್ಟು ಬಂದಿರೋದು. ಅಲ್ಲಿ ನನ್ನ ಮಕ್ಕಳಿಗೆ ಊಟ ಇಲ್ಲ, ಸಣ್ಣ ಮಕ್ಕಳೆಲ್ಲ ಎತ್ಕೊಂಬಂತಿದ್ದೀವಿ ನಾವು. ಈ 3 ದಿನಗಟ್ಟಲೆ ಅವ್ರ ಹೆಂಡ್ರ ಮಕ್ಕಳು ಇಲ್ಲೇ ಕುಂದ್ರಿಸ್ತಾರೆ, ಅವ್ರ ಅಕ್ಕ ತಂಗಿಯರಾದ್ರೆ ಇಲ್ಲೇ ಕುಂದ್ರಿಸ್ತಾರೆ ಮೇಡಮ್. ಎಷ್ಟು ಜನ ಮಕ್ಕಳಿಗೆಲ್ಲ ಈಗ ಒಬ್ರಿಗೆ ಅಲರ್ಜಿ ಆಗಿ ತುಂಬ ಕಡ್ತಾ ಬಂದು ಅಳ್ತಿದ್ರು. ಅವರು ಇಂಜೆಕ್ಷನ್ ಮಾಡಿಸ್ಕೊಂಬಂದು ಕೂತಿದ್ದೀವಿ ಮೇಡಮ್. ಧರಣಿ ಇಲ್ಲಿ ಎಲ್ಲಿವರೆಗೂ 15,000 ಮಾಡಲ್ಲ, ಅಲ್ಲಿವರೆಗೆ ಎದ್ದೋಗಲ್ಲ ಮೇಡಮ್. ನಾವು ಅಷ್ಟು ಕಷ್ಟ ಇದೆ ನಮ್ಮ ಹಳ್ಳಿಯಲ್ಲಿ. ಏನು ತಿಳಿದ್ರು ನಾವೇ ರಿಪೋರ್ಟ್ ಕೊಡಬೇಕು ಆರೋಗ್ಯ ಇಲಾಖೆಗೆ. PSA ಒಣಾವಡಿರೋ ದಿಕ್ಕಿದ್ದಿಲ್ಲ. ನಮ್ಮಿಂದ ಎಷ್ಟೋ ಜನ ಕ್ಯೂ ನಿಂತ್ಕೊಂಡು ತೋರಿಸ್ಕೊಂಬರ್ತಾರೆ. ನಮ್ಮ ಜೀವ ಕಾಪಾಡಕ್ಕೆ ಯಾವ ದೇವರು ಬರಲ್ಲ ಮೇಡಮ್, ಯಾವ ದೇವರು ಬರಲ್ಲ. ಎಲ್ಲರೂ ಜೀವ ಬಡವರ ಬಂಧು, ಹೆಣ್ಮಕ್ಳು ಪಾಲಿನ ಆಶಾ ಕಿರಣ ಹಿಂಗೆಲ್ಲ ಕರೀತಾರಲ್ಲ ಸಿದ್ದರಾಮಯ್ಯನವ್ರನ್ನ. ಹೂವಿನ ಮಳೆ ಸುರಿಸೋದು ಬೇಕಾಗಿಲ್ಲ ಮೇಡಮ್. 15,000 ಕೊಟ್ಟರೆ ನಮ್ಮ ಹೊಟ್ಟೆ ತುಂಬಿತ್ತು. ಯಾವ ಹೂವಿನ ಮಳೆ ಸುರಿಸಿ ನಮಗೆ ಸನ್ಮಾನ ಮಾಡಿದ್ರು ಹೊಟ್ಟೆ ತುಂಬಲ್ಲ. ಇನ್ನಾದ್ರೂ ಈ ಕೊರಿಯೋ ಚಳಿಯಲ್ಲಿ ರಾತ್ರಿ ಹಗಲು ಕಳೀತಾ ಇರುವ ಮಹಿಳೆಯರು ಗೂಡು ಸೇರೋ ಹಾಗಾಗ್ಲಿ ಅಂತ ಬಯಸ್ತಾ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಎಸ್, ಥ್ಯಾಂಕ್ ಯು ಸ್ಮಿತಾ. ನೋಡಿ, ಅಲ್ಲಿಯ ಜನರನ್ನು ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡಿದರು. ಆಮೇಲೆ ಒಂದು ಮಾತು ಹೇಳ್ತೀನಿ, ಇದು ನಾನು BJP, ಕಾಂಗ್ರೆಸ್, JDS ಅಂತಲ್ಲ, ಯಾರೂ ಮಾಡಿಲ್ಲ. ನೀವತ್ತು ಹೂ ಸುರಿಸಿದ್ರಿ ಎಲ್ಲ ಓಕೆ ಫೈನ್. ಆದರೆ ಏನು, ಅವತ್ತು ಕೊರೋನಾ ಬಂದಾಗ ನಾನೇ ನೋಡಿದ್ದೀನಿ, ತಂದೆ ತಾಯಿಗಳನ್ನು ಮುಟ್ಟದಂಥವರಿದ್ದಾರೆ, ಸ್ವಂತ ಮಕ್ಕಳನ್ನು ಮುಟ್ಟದಂಥವರಿದ್ದಾರೆ,
ಬಂಧು ಬಳಗದವರನ್ನು ಮುಟ್ಟದವರಿದ್ದಾರೆ, ಗಂಡನನ್ನು ಮುಟ್ಟದವರಿದ್ದಾರೆ, ಹೆಂಡತನ್ನು ಮುಟ್ಟದವರಿದ್ದಾರೆ, ನೋಡಿದ್ದೀವಿ. ಬಡವರು ದೊಡ್ಡವರು ಅಂತಲ್ಲ, ಎಲ್ಲರೂ ಕೂಡ ಈ ರಣಬೀರ್ ಕಪೂರ್ ತಂದೆ ರಿಷಿ ಕಪೂರ್ ಆ ಸಂದರ್ಭದಲ್ಲಿ ತೀರ್ಕೊಂಡ್ರು, ಅವರನ್ನು ಮುಟ್ಟೋಕ್ಕಾಗಿಲ್ಲ ಯಾರು ಕೂಡ. ಅವರ ಫ್ಯಾಮಿಲಿಯವರು ಅಷ್ಟು ದೊಡ್ಡ ಫ್ಯಾಮಿಲಿ ಆಗಿದ್ರು. ಆದರೆ ಅವರ ಮನೆಗಳಿಗೆ ಹೋಗಿದ್ದು ಈ ನಮ್ಮ ತಾಯಂದಿರು. ಇವರು ಹೋದರು ಆ ಸಂದರ್ಭದಲ್ಲಿ. ಈಗ ಇವರ ಕತೆ ಕೇಳ್ತೀನಿ, ಕೇಳಿ, ಕತೆ ಹೇಳ್ತಾ ಹೋಗ್ತೀನಿ. ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಆಶಾ ಕಾರ್ಯಕರ್ತೆಯರು ರಾತ್ರಿ ಹಗಲನ್ನದೇ ಚಳಿ ಗಾಳಿ ಮಳೆಗೆ ತಮ್ಮ ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಕಂಕುಳಲ್ಲಿ ಕೂರಿಸ್ಕೊಂಡು ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ನಾನು ನಿನ್ನೆ ಹೇಳಿದೆ, ರಿಪಬ್ಲಿಕ್ ಕನ್ನಡ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತೆ. ಇವತ್ತು ನಾವು ಆ ಸ್ಪಾಟ್ಗೆ ಬಂದ್ವಿ, ನಿಲ್ಲಿಸಿಲ್ಲ ಇನ್ನೂ ಕೂಡ. ಇವತ್ತು ಕೂಡ ಹೇಳ್ತೀನಿ, ಕತೆ ಕೇಳಿ. ಇವರಿಗೆ ನ್ಯಾಯ ಸಿಗೋವರೆಗೆ ರಿಪಬ್ಲಿಕ್ ಕನ್ನಡ ಅವರ ಜೊತೆ ಇರುತ್ತೆ. ಕೆಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅವರ ಹೋರಾಟ ಸಾಗ್ತಾ ಇದೆ. ಆ ಹೋರಾಟದ ಹಿಂದಿನ ಕಷ್ಟಗಳು ಎಂಥವು, ಕೊರೆಯೋ ಚಳಿಯಲ್ಲಿ ನಡೆಯುತ್ತಿರೋ ಹೋರಾಟ ಹೇಗಿದೆ ಅಂತ ನನ್ನ ಕಲೀಗ್ ಸ್ಮಿತಾ ರಂಗನಾಥ್ ಇವತ್ತು ಸ್ಪಾಟ್ಗೆ ಹೋಗಿದ್ರು, ಅಲ್ಲೇ ಡಿಬೇಟ್ ಮಾಡಿದ್ರು. ಈಗ ಕರ್ನಾಟಕ ಪ್ರೈಮ್ ಟೈಮ್ಗಾಗಿ ಒಂದು ವಿಶೇಷವಾಗಿ ಒಂದು ಪ್ಯಾಕೇಜ್ ರೆಡಿ ಮಾಡಿ, ಅಂದರೆ ಆ ಮಾಹಿತಿ ರೆಡಿ ಮಾಡಿ ವಿವರಿಸಿದ್ದಾರೆ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಆ ನಂತರ ಇನ್ನಷ್ಟು ಯಾರಿಗೂ ಗೊತ್ತಿಲ್ಲದ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದನ್ನು ನಿಮ್ಗೆ ಗೊತ್ತಾದರೆ ಈ ತಾಯಂದಿರ ಪರವಾಗಿ ನಿಮ್ಮ ಕರುಳು ಚುರುಕನ್ನತ್ತೆ. ಅದಕ್ಕಿಂತ ಮೊದಲು ಸ್ಮಿತಾ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಸರ್ಕಾರದ ಗಮನಕ್ಕೆ ಮಹಿಳೆಯರು ಅನುಭವಿಸ್ತಾ ಇರುವ ನರಕ ಯಾತನೆ. ಯಾವ ಸರ್ಕಾರನೂ ಕಿವಿಗೊಡ್ತಿಲ್ಲ. ಯಾಕೆ ಇಷ್ಟೊಂದು ಕಷ್ಟನ ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳನ್ನು ಈಡೇರಿಸೋಕೆ ಅಂಥದ್ದು ಏನು ಕೇಳ್ತಿದ್ದೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ನಾವು ದುಡ್ದಕ್ಕೆ ನಮಗೆ ಹಣ ಕೊಡ್ರಿ, ನಾವು ಎಷ್ಟ ಇಟ್ಟೆಲ್ಲಕ ಭಾಳ ನಮಗೆ ಕಷ್ಟ ಕೊಡಬೇಡ್ರಿ. ನೀವು ಹೇಳಿದ್ದ ನಮಗೆ ಪೇಮೆಂಟ್ ಸರಿಯಾಗಿ ಕೊಟ್ರೆ ನಾವು 24 ಗಂಟೆನೂ ಸರಿಯಾಗಿ ಕೆಲಸ ಮಾಡಿ ಕೊಡ್ತೀವಿ ಅಂತ ಕೇಳ್ತೀವಿ ರೀ. ಈಗ ಮನೆ ಮಠ ಮಕ್ಕಳ ಎಲ್ಲ ಬಿಟ್ಟು ಬಂದೀವಿ, ನಾವು ಬೀದಿಗಿಳಿದೀವಿ. ಆದ್ರೂ ಅವರ AC ರೂಮ್ದಲ್ಲಿ ಕೂತ ಅವ್ರು ನಮ್ಮದು ಯೋಚನೆ ಮಾಡತ್ತಿಲ್ಲ. ಆದ್ರೂ ನಾವು ಮಾಡ್ಬೇಕಂತ ಕೇಳ್ಕೊತೀವಿ ರೀ. ನಾವು ಮಾಡಿದ ಕೆಲಸಕ್ಕೆ ಸಂಬಳ ತಕ್ಕ ನಮ್ಗೆ ಸಂಬಳ ಕೊಡಬೇಕು ಮೇಡಮ್. ಅವರು ಯಾಕೆ ಕೊಡ್ತಾ ಇಲ್ಲ ಗೌರ್ಮೆಂಟ್ ಇದು? 15,000 ನಮಗೆ ವೇತನದನ್ನ ಕೊಡ್ಲೇಬೇಕು. ಅವರು ಯಾಕೆ ಕೊಡಲ್ಲ? ಇವ್ರ ಮನೆಯಿಂದ ಕೊಡ್ತೀವಿ. ನಾವು ದುಡ್ದಕ್ಕೆ ನಾವು ಸಂಬಳ ಕೇಳ್ತಿದ್ದೀವಿ, ಇವ್ರ ಸಂಬಳ ನಾವು ಕೇಳ್ತಿಲ್ಲ. ನಾವು ನಮಗೆ ತಕ್ಕಂತೆ ಸಂಬಳ ಕೇಳ್ತಿದ್ದೀವಿ ಮೇಡಮ್. ಕಳೆದ 8 ವರ್ಷಗಳಿಂದ ಸೇಮ್ ಬೇಡಿಕೆ ಇಟ್ಕೊಂಡು ಇಲ್ಲಿ ಬೀದಿಗೆ ಬರ್ತಾ ಇದ್ದೀವಿ. ಅದು ಒಂದು ಸರ್ಕಾರ ಅಲ್ಲ, ಎಲ್ಲ ಸರ್ಕಾರ ನೋಡ್ಬಿಟ್ಟಿದ್ದೀವಿ. ಕಾಂಗ್ರೆಸ್ಸು, JDS, BJP ಎಲ್ಲರೂ ನೋಡಿದ್ದೀವಿ. ಇದೇ ಡಿಮಾಂಡ್ ಮೇಲೆ ನಾವು ಇಲ್ಲಿ ಹೋರಾಟ ಇಟ್ಕೊಂಡು ಬರ್ತಾ ಇದ್ದೀವಿ. ಯಾವ ಸರ್ಕಾರವೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಈಗಿರೋ ಸರ್ಕಾರ ಕೂಡ ಮಹಿಳಾ ಪರ ಅಂತ ಹೇಳ್ಕೊಡೋಂಥ ಸರ್ಕಾರ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆಲ್ಲವೂ ಕೂಡ ಮಾಡೋದು ಕಷ್ಟ ಇದೆ. ಮಾಡಿದ್ದೀವಿ, ಆದರೂ ಕಷ್ಟ ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನಮ್ಮ ಆಶಾ ತಾಯಂದಿರು ಹೇಳೋದು ಇದು ನಮ್ಮ ಹೊಟ್ಟೆಪಾಡು. ಕೋವಿಡ್ ಡ್ಯೂಟಿ ಮಾಡಬೇಕಾದ್ರೆ ಪಾಸಿಟಿವ್ ಬಂದಿರೋರ ಮನೆಗೆ ಹೋಗಿ ನಾವು ಟ್ಯಾಬ್ಲೆಟ್ ಕೊಡೋಕ್ಕೆ ಅಂತ ಹೋಗ್ತೀವಿ. ಅವ್ರ ಗೇಟ್ ತೆಗೆದಿದ ತಕ್ಷಣ 3 ನಾಯಿ ಅಟ್ಟಿಸ್ಕೊಂಬಂದು ಒಂದು ರೋಡ್ ಫುಲ್ಲು ಇಟ್ಟಾಡಿಸುತ್ತೆ. ಅವತ್ತೂ ಯಾವ ಅಧಿಕಾರಿಗಳು ಬಂದು ಎಲ್ಲರಿಗೂ ವಿಷಯ ತಿಳಿಸಿದ್ದೀವಿ. ಯಾವ MLAನೂ ಬಂದು MLAಗೆ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಬಂದು ನಮ್ಮ ಮನೆ ಹತ್ರ ನಮ್ಗೆ ಕರೆಕ್ಟಾಗಿ ಮಾತ್ರೆ ಕೊಟ್ಟಿಲ್ಲ ಅಂತ. ಅದನ್ನು ಸ್ವೀಕರಿಸಿದ್ರೆ ಹೊರತು ನೀವೇನಾಗಿದ್ದೀರಾ 1 ತಿಂಗಳು ನನ್ನ ಮೇಲೆ ಕೆದ್ದಿಲ್ಲ. ಚಳಿಯಲ್ಲಿ ನಡಿಗೆ ಮಲಗಿದ್ದೇವೆ. ಸಣ್ಣ ಮಕ್ಕಳೆಲ್ಲ ಬಿಟ್ಟು ಬಂದಿರೋದು. ಅಲ್ಲಿ ನನ್ನ ಮಕ್ಕಳಿಗೆ ಊಟ ಇಲ್ಲ. ಸಣ್ಣ ಮಕ್ಕಳೆಲ್ಲ ಎತ್ಕೊಂಬಂತಿದ್ದೀವಿ ನಾವು. ಈ 3 ದಿನಗಟ್ಟಲೆ ಅವ್ರ ಹೆಂಡ್ರ ಮಕ್ಕಳು ಇಲ್ಲೇ ಕುಂದ್ರಿಸ್ತಾರೆ, ಅವ್ರ ಅಕ್ಕ ತಂಗಿಯರಾದ್ರೆ ಇಲ್ಲೇ ಕುಂದ್ರಿಸ್ತಾರೆ ಮೇಡಮ್. ಎಷ್ಟು ಜನ ಮಕ್ಕಳಿಗೆಲ್ಲ ಈಗೊಬ್ರಿಗೆ ಅಲರ್ಜಿ ಆಗಿ ತುಂಬ ಕಡ್ತಾ ಬಂದು ಅಳ್ತಿದ್ರು. ಅವರು ಇಂಜೆಕ್ಷನ್ ಮಾಡಿಸ್ಕೊಂಬಂದು ಕೂತಿದ್ದೀವಿ ಮೇಡಮ್. ಧರಣಿ ಇಲ್ಲಿ ಎಲ್ಲಿವರೆಗೂ 15,000 ಮಾಡಲ್ಲ, ಅಲ್ಲಿವರೆಗೆ ಎದ್ದೋಗಲ್ಲ ಮೇಡಮ್. ನಾವು ಅಷ್ಟು ಕಷ್ಟ ಇದೆ ನಮ್ಮ ಹಳ್ಳಿಯಲ್ಲಿ. ಏನು ತಿಳಿದ್ರು ನಾವೇ ರಿಪೋರ್ಟ್ ಕೊಡಬೇಕು ಆರೋಗ್ಯ ಇಲಾಖೆಗೆ. PSA ಒಡಾವಡಿರೋ ದಿಕ್ಕಿದ್ದಿಲ್ಲ. ನಮ್ಮಿಂದ ಎಷ್ಟೋ ಜನ ಕ್ಯೂ ನಿಂತ್ಕೊಂಡು ತೋರಿಸ್ಕೊಂಬರ್ತಾರೆ. ನಮ್ಮ ಜೀವ ಕಾಪಾಡಕ್ಕೆ ಯಾವ ದೇವರು ಬರಲ್ಲ ಮೇಡಮ್, ಯಾವ ದೇವರು ಬರಲ್ಲ. ಎಲ್ಲರೂ ಜೀವ ಬಡವರ ಬಂಧು, ಹೆಣ್ಮಕ್ಳು ಪಾಲಿನ ಆಶಾ ಕಿರಣ ಹಿಂಗೆಲ್ಲ ಕರೀತಾರಲ್ಲ ಸಿದ್ದರಾಮಯ್ಯನವ್ರನ್ನ. ಹೂವಿನ ಮಳೆ ಸುರಿಸೋದು ಬೇಕಾಗಿಲ್ಲ ಮೇಡಮ್. 15,000 ಕೊಟ್ಟರೆ ನಮ್ಮ ಹೊಟ್ಟೆ ತುಂಬುತ್ತೆ. ಯಾವ ಹೂವಿನ ಮಳೆ ಸುರಿಸಿ ನಮಗೆ ಸನ್ಮಾನ ಮಾಡಿದ್ರು ಹೊಟ್ಟೆ ತುಂಬಲ್ಲ.
ಇನ್ನಾದ್ರೂ ಈ ಕೊರಿಯೋ ಚಳಿಯಲ್ಲಿ ರಾತ್ರಿ ಹಗಲು ಕಳೀತಾ ಇರುವ ಮಹಿಳೆಯರು ಗೂಡು ಸೇರೋ ಹಾಗಾಗ್ಲಿ ಅಂತ ಬಯಸ್ತಾ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಎಸ್, ಥ್ಯಾಂಕ್ ಯು ಸ್ಮಿತಾ. ನೋಡಿ, ಅಲ್ಲಿಯ ಜನರನ್ನು ಮಾತಾಡಿಸುವಂಥ ಪ್ರಯತ್ನಗಳನ್ನು ಮಾಡಿದರು. ಆಮೇಲೆ ಒಂದು ಮಾತು ಹೇಳ್ತೀನಿ, ಇದು ನಾನು BJP ಕಾಂಗ್ರೆಸ್ JDS ಅಂತಲ್ಲ, ಯಾರೂ ಮಾಡಿಲ್ಲ. ನೀವತ್ತು ಹೂ ಸುರಿಸಿದ್ರಿ ಎಲ್ಲ ಓಕೆ ಫೈನ್. ಆದರೆ ಏನು, ಅವತ್ತು ಕೊರೋನಾ ಬಂದಾಗ ನಾನೇ ನೋಡಿದ್ದೀನಿ, ತಂದೆ ತಾಯಿಗಳನ್ನು ಮುಟ್ಟದಂಥವರಿದ್ದಾರೆ, ಸ್ವಂತ ಮಕ್ಕಳನ್ನು ಮುಟ್ಟದಂಥವರಿದ್ದಾರೆ, ಬಂಧು ಬಳಗದವರನ್ನು ಮುಟ್ಟದವರಿದ್ದಾರೆ, ಗಂಡನನ್ನು ಮುಟ್ಟದವರಿದ್ದಾರೆ, ಹೆಂಡತನ್ನು ಮುಟ್ಟದವರಿದ್ದಾರೆ, ನೋಡಿದ್ದೀವಿ. ಬಡವರು ದೊಡ್ಡವರು ಅಂತಲ್ಲ, ಎಲ್ಲರೂ ಕೂಡ. ಈ ರಣಬೀರ್ ಕಪೂರ್ ತಂದೆ ರಿಷಿ ಕಪೂರ್ ಆ ಸಂದರ್ಭದಲ್ಲಿ ತೀರ್ಕೊಂಡ್ರು, ಅವರನ್ನು ಮುಟ್ಟೋಕ್ಕಾಗಿಲ್ಲ ಯಾರು ಕೂಡ. ಅವರ ಫ್ಯಾಮಿಲಿಯವರು ಅಷ್ಟು ದೊಡ್ಡ ಫ್ಯಾಮಿಲಿ ಆಗಿದ್ರು. ಆದರೆ ಅವರ ಮನೆಗಳಿಗೆ ಹೋಗಿದ್ದು ಈ ನಮ್ಮ ತಾಯಂದಿರು. ಇವರು ಹೋದರು ಆ ಸಂದರ್ಭದಲ್ಲಿ. ಈಗ ಇವರ ಕತೆ ಕೇಳ್ತೀನಿ, ಕೇಳಿ, ಕತೆ ಹೇಳ್ತಾ ಹೋಗ್ತೀನಿ. ನಾನು ನಿನ್ನೆ ಹೇಳಿದೆ,